ಹಾಯ್ ಹೆಲೋ ಎಲ್ರಿಗೂ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋಲಿ ನಾಳೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಹೇಗೆ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ಟ್ರೇಡ್ ಮಾಡ್ಬೋದು ಮತ್ತು ಯಾವ್ಯಾವ ಸ್ಟಾಕ್ಸ್ನ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಫ್ಟಿ ಫಿಫ್ಟಿನಲ್ಲಿ ನೋಡಿದ್ದೀರಾ ಅಂದರೆ 23,622 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಸೊ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ 15 ಮಿನಿಟ್ಸ್ ಕ್ಯಾಂಡಲ್ ಕಂಪ್ಲೀಟ್ ಆಗಿದೆ ಅಂದಾಗ ನೀವು ಫಸ್ಟ್ ಟಾರ್ಗೆಟ್ 23,700 ಹಾಗೂ ಸೆಕೆಂಡ್ ಟಾರ್ಗೆಟ್ ನಿಮಗೆ 23,800ವರೆಗೂ ಬರ್ಬೋದು. ಆಗ ನೀವು 23,600 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಅದೇ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ನ ಬ್ರೇಕ್ ಆಗಿದೆ ಅಂದರೆ 23,483 ಲೆವೆಲ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 23,384 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ನಿಮಗೆ 23,339 ಇರುತ್ತೆ. ಸೊ ಆಗ ನೀವು 23,500 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ಅದೇ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅರೌಂಡ್ 50,483 ಲೆವೆಲಲ್ಲಿ. ಸೊ ಇದು ನೆನ್ನೆ ಹೈ. ಈ ಹೈನ ಬ್ರೇಕ್ ಆಗಿ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಕಂಪ್ಲೀಟ್ ಆಗಿದೆ ಅಂದಾಗ ನೀವು 50,500 ಸಿನಲ್ಲಿ ಟ್ರೇಡ್ ಮಾಡ್ಬೋದು. ಫಸ್ಟ್ ಟಾರ್ಗೆಟ್ ನಿಮಗೆ 50,780 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ ನಿಮಗೆ 51,200 ಇರುತ್ತೆ. ಸೊ ಇಲ್ಲಿ ನೀವು ನೋಡಿದ್ದೀರ ಅಂದರೆ ವೆರಿ ನ್ಯಾರೋ ಮಾರ್ಜಿನ್ ಇದೆ, ಅಂದರೆ ಈ ರೆಸಿಸ್ಟೆನ್ಸ್ಗೂ ನೆಕ್ಸ್ಟ್ ಟಾರ್ಗೆಟ್ಗೂ ವೆರಿ ಲೋ ಇದೆ. ಸೊ ಇದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಅಥವಾ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಇದೆ ಅರೌಂಡ್ 49,679ಇಂದ 49,579. ಸೊ ನೀವು ಈ ಲೆವೆಲ್ ಅಂದರೆ 49,975 ಲೆವೆಲ್ ಬ್ರೇಕ್ ಆದಮೇಲೂ ತೊಗೋಬೋದು. ಫಸ್ಟ್ ಟಾರ್ಗೆಟ್ ನೀವು 49,690 ಇಟ್ಕೋಬೋದು. ಅದಾದಮೇಲೆ 49,562 ಲೆವೆಲ್ ಬ್ರೇಕ್ ಆಗಿ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದರೆ ನಿಮಗೆ ನೆಕ್ಸ್ಟ್ ಟಾರ್ಗೆಟ್ ಅರೌಂಡ್ 49,020ವರೆಗೂ ಇರುತ್ತೆ. ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಸಪೋರ್ಟ್ ಝೋನ್ ಬ್ರೇಕ್ ಆಗೋವರೆಗೂ ಕಾಯೋದು ವಾಸಿ ಅನಿಸುತ್ತೆ. ಸೊ ಇದಿಷ್ಟು ನಿಫ್ಟಿ ಬ್ಯಾಂಕ್ ನಿಫ್ಟಿ. ಈಗ ಆಪ್ಷನ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ನ ನೀವು ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ TCS. ಸೊ TCSಲ್ಲಿ ನೋಡಿದ್ದೀರ ಅಂದರೆ ಅರೌಂಡ್ 4,166 ಹತ್ರ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಸೊ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಕಂಪ್ಲೀಟ್ ಆಗಿದೆ. 15 ಮಿನಿಟ್ಸ್ ಕ್ಯಾಂಡಲ್ ಕಂಪ್ಲೀಟ್ ಆಗಿರಬೇಕು, ಸ್ಟ್ರಾಂಗ್ ಇರಬೇಕು. ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ ಅರೌಂಡ್ 4,200 ಇರುತ್ತೆ. ನೀವು 4,200ವರೆಗೂ ಇರ್ಬೋದು. ಅಥವಾ ಸೆಕೆಂಡ್ ಟಾರ್ಗೆಟ್ ನಿಮಗೆ 4,212 ವೆರಿ ನ್ಯಾರೋ ಇರುತ್ತೆ. ಹಾಗೂ ಥರ್ಡ್ ಟಾರ್ಗೆಟ್ ನಿಮಗೆ 4,235 ಇರುತ್ತೆ. ಸೊ ಹಾಗಾಗಿ ನೀವು 4,150 ಸಿನಲ್ಲಾದರೂ ಟ್ರೇಡ್ ಮಾಡ್ಬೋದು ಅಥವಾ 4,200 ಸಿನಲ್ಲಾದರೂ ಟ್ರೇಡ್ ಮಾಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಸಪೋರ್ಟ್ ಝೋನ್ ಅಂದರೆ 4,122 ಲೆವೆಲಲ್ಲಿ ಸಪೋರ್ಟ್ ಝೋನ್ ಇದೆ. ಈ ಲೆವೆಲ್ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಟಾರ್ಗೆಟ್ 4,090 ಇರುತ್ತೆ. ಸೊ ಆಗ ನೀವು 4,100 ಪಿನಲ್ಲಿ ಟ್ರೇಡ್ ಮಾಡ್ಬೋದು ಅಥವಾ 4,150 ಪಿನಲ್ಲಾದರೂ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ ಬಂದು ರಿಲಯನ್ಸ್. ಸೊ ರಿಲಯನ್ಸಲ್ಲಿ ನೋಡಿದ್ದೀರ ಅಂದರೆ ಅರೌಂಡ್ 1,271 ಲೆವೆಲಲ್ಲಿ ರೆಸಿಸ್ಟೆನ್ಸ್ ಇದೆ. ಈ ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 1,278 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 1,286 ಮತ್ತು ಥರ್ಡ್ ಟಾರ್ಗೆಟ್ 1,293 ಇರುತ್ತೆ. ಸೊ ನಿಮಗೆ ನಿಮ್ಮ ಕಂಫರ್ಟಬಿಲಿಟಿ ಬೇಸ್ಡ್ ಆನ್ ನಿಮ್ಮ ಟಾರ್ಗೆಟ್ಸ್ನ ಬುಕ್ ಮಾಡ್ಕೋಬೋದು. ಸೊ ಹಾಗಾಗಿ ನೀವು 1,002 ಈ ಲೆವೆಲ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಂದರೆ ನೀವು 1,260 ಸಿನಲ್ಲಾದರೂ ಟ್ರೇಡ್ ಮಾಡ್ಬೋದು ಅಥವಾ 1,280 ಸಿನಲ್ಲಾದರೂ ಟ್ರೇಡ್ ಮಾಡ್ಬೋದು. ಸೊ ಅದೇ ಈ ಸಪೋರ್ಟ್ ಝೋನ್ ಅಂದರೆ 1,250 ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ನೆಕ್ಸ್ಟ್ ಟಾರ್ಗೆಟ್ 1,242 ಇರುತ್ತೆ ಹಾಗೂ ಸೆಕೆಂಡ್ ಟಾರ್ಗೆಟ್ 1,235 ಇರುತ್ತೆ. ಆಗ ನೀವು 1,260 ಪಿ ಅಥವಾ 1,240 ಪಿನಲ್ಲಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ HDFC ಲೈಫ್.
ಸೊ HDFC ಲೈಫಲ್ಲಿ ನೋಡಿದ್ದೀರ ಅಂದರೆ ನಿಮಗೆ 696 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನೆಕ್ಸ್ಟ್ ಟಾರ್ಗೆಟ್ 700 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 706 ಇರುತ್ತೆ, ಹಾಗೂ ಥರ್ಡ್ ಟಾರ್ಗೆಟ್ 711 ಇರುತ್ತೆ. ಸೊ ಆಗ ನೀವು 700 CEನಲ್ಲಿ ಟ್ರೇಡ್ ಮಾಡ್ಬೋದು, ಅಥವಾ 695 CEನಲ್ಲಾದರೂ ಟ್ರೇಡ್ ಮಾಡ್ಬೋದು, 690 CEನಲ್ಲಿ ಸಾರಿ. ಸೊ ನಿಮಗೆ ಸಪೋರ್ಟ್ ಇರೋದು ನೆಕ್ಸ್ಟು 684ಅಲ್ಲಿ. ಈ ಲೆವೆಲ್ನ ಬ್ರೇಕ್ ಆಗಿ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಫಸ್ಟ್ ಟಾರ್ಗೆಟ್ 680 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 676 ಇರುತ್ತೆ. ಆಗ ನೀವು 680 Pನಲ್ಲಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ SPIN. SPIನಲ್ಲಿ ನೋಡಿದ್ದೀರಂದರೆ ಇದು Pನಲ್ಲಿ ಟ್ರೇಡ್ ಇರುತ್ತೆ. ಸೊ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇದೆ. ಈ ಸಪೋರ್ಟ್ ಅಂದರೆ 802 ಲೆವೆಲ್ ಸಪೋರ್ಟ್ ಬ್ರೇಕ್ ಆಗಿದೆ ಅಂದರೆ ನಿಮಗೆ ನೆಕ್ಸ್ಟು ಟಾರ್ಗೆಟ್ ಇರೋದು 791, ಸೆಕೆಂಡ್ ಟಾರ್ಗೆಟ್ 783 ಇರುತ್ತೆ. ಹಾಗಾಗಿ ನೀವು 800 Pನಲ್ಲಿ ಟ್ರೇಡ್ ಮಾಡ್ಬೋದು. CEನಲ್ಲಿ ಯಾವುದೇ ಟ್ರೇಡ್ ಕಾಣ್ತಿಲ್ಲ ಸದ್ಯಕ್ಕೆ. ನೆಕ್ಸ್ಟ್ ಸ್ಟಾಕ್ ಟಾಟಾ ಮೋಟರ್ಸ್. ಟಾಟಾ ಮೋಟರ್ಸಲ್ಲಿ ನೋಡಿದ್ದೀರಾ ಅಂದರೆ 789 ಲೆವೆಲಲ್ಲಿ 790 ಲೆವೆಲಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 802 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 811 ಇರುತ್ತೆ, 811 812 ಇರುತ್ತೆ. ಸೊ ಅದೇ ಕೆಳಗಡೆ ಈ ಪರ್ಟಿಕ್ಯುಲರ್ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದರೆ 774 ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ನೆಕ್ಸ್ಟ್ ಟಾರ್ಗೆಟ್ ಇರೋದು 767. ಸೊ ಹಾಗಾಗಿ ನೀವು 770 Pನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಮೇಲ್ಗಡೆ ಈ ಲೆವೆಲ್ ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಝೋನ್ನ ಬ್ರೇಕ್ ಆಗಿದೆ ಅಂದರೆ ನೀವು 790 CEನಲ್ಲಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ ವಿಪ್ರೋ. ಸೊ ವಿಪ್ರೋಲ್ಲಿ ಇಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಅರೌಂಡ್ 574 ಲೆವೆಲ್ಲು. ಈ ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಟಾರ್ಗೆಟ್ 579 ಇರುತ್ತೆ. ಆಗ ನೀವು 570 CEನಲ್ಲಿ ಟ್ರೇಡ್ ಮಾಡ್ಬೋದು. ಅದೇ ಕೆಳಗಡೆ ಈ ಪರ್ಟಿಕ್ಯುಲರ್ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ 562 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 558 ಇರುತ್ತೆ, ಥರ್ಡ್ ಟಾರ್ಗೆಟ್ 556 ಇದೆ. ಸೊ ಹಾಗಾಗಿ ನೀವು 565 Pನಲ್ಲಿ ಟ್ರೇಡ್ ಮಾಡ್ಬೋದು, ಅಥವಾ 560 Pನಲ್ಲಿ ಟ್ರೇಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟಾಕ್ ಇಂಡಸ್ ಇಂಡಿಯಾ ಬ್ಯಾಂಕ್. ಸೊ ಇಂಡಸ್ ಇಂಡಿಯಾ ಬ್ಯಾಂಕಲ್ಲಿ ನೀವು ನೋಡಿದ್ದೀರಾ ಅಂದರೆ ಒಂದು ಸೆಕೆಂಡ್. ಸೊ ನಮಗೆ ಇಲ್ಲಿ ಕಾಣ್ತಿರೋದು ಈ ಲೆವೆಲ್ಲು. ಸೊ ಈ ಲೆವೆಲಲ್ಲಿ ಈ ಲೆವೆಲ್ ಅಂದರೆ 1029 ಲೆವೆಲ್ನ ಬ್ರೇಕ್ ಆಗಿದೆ ಅಂದರೆ ನಿಮಗೆ ಫಸ್ಟ್ ಟಾರ್ಗೆಟ್ ಅರೌಂಡ್ 1042 ಇರುತ್ತೆ, ಸೆಕೆಂಡ್ ಟಾರ್ಗೆಟ್ 1054 ಇರುತ್ತೆ. ಆಗ ನೀವು 1020 CEನಲ್ಲಿ ಟ್ರೇಡ್ ಮಾಡ್ಬೋದು. ಸೊ ಅದೇ ಈ ಲೆವೆಲ್ ಇದೆಯಲ್ಲ, ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸು, ಈ ರೆಸಿಸ್ಟೆನ್ಸ್ನ ಬ್ರೇಕ್ ಆಗಿದೆ ಅಂದರೆ ನಮಗೆ ನೆಕ್ಸ್ಟ್ ಕಾಣ್ತಿರೋದು 1010. ಈ 1010ವರೆಗೂ ನೀವು ಟ್ರೇಡ್ ಮಾಡ್ಬೋದು. ಆಗ ನೀವು 1020 Pನಲ್ಲಿ ಟ್ರೇಡ್ ತೊಗೋಬೋದು. ಟಾರ್ಗೆಟ್ ನಿಮಗೆ 1010 ಇರುತ್ತೆ. ಸೊ ಇದಿಷ್ಟು. ನಾಳೆ ನಿಮ್ಮ ವಾಚ್ ಲಿಸ್ಟಲ್ಲಿ ಈ ಸ್ಟಾಕ್ಸ್ನ ಆ್ಯಡ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.